ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಮಶ್ರೂಮ್ ಕರಿ ಮಾಡಿದ್ದೀನಿ ಇವತ್ತು. ಅದು ಹೇಗೆ ಬಂದಿದೆ, ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೂಪರಾಗಿ ಬಂದಿದೆ. ಇಂಗ್ರೀಡಿಯೆಂಟ್ಸ್ ನೋಡಿ, ಒಂದು ಮೀಡಿಯಂ ಸೈಜ್ನ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಮೀಡಿಯಂ ಸೈಜ್ದು, ಒಂದು 3ರಿಂದ 4 ಇಂಚಷ್ಟು ಶುಂಠಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಅದು ಎಡ್ಜಸ್ ಮಾತ್ರ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಟ್ಟು ಹಾಗೆ ಇರಲಿ, ಅದೇನು ಬಿಡ್ಸೋದು ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಒಂದು 6ರಿಂದ 7 ಗೋಡಂಬಿ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ ತಗೊಂಡಿದ್ದೀನಿ. ಒಂದು ಪಾಕೆಟ್ಟು ಮಶ್ರೂಮ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಕೊತ್ತಂಬರಿ ಪುಡಿ ಇದು, ಮತ್ತೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಅರಿಶಿಣ, ಮತ್ತೆ ಒಗ್ಗರಣೆಗೆ ಒಂದು ಸ್ಪೂನ್ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಬೆಣ್ಣೆ ತಗೊಂಡಿದ್ದೀನಿ. ಸೊ ಅಮೂಲ್ ಬೆಣ್ಣೆನೆ ತಗೊಂಡಿದ್ದೀನಿ ನಾನು, ಮನೇಲಿ ಮಾಡಿರೋದು ಇದ್ದಿಲ್ಲ. ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೊಂಡಿದ್ದೀನಿ. ಸೊ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ, ಸೊ ನಾವೇನೀಗ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಅದನ್ನ. ಸೊ ನೋಡಿ, ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೋತಾ ಇದ್ದೀನಿ. ಸೊ ಈಗ ಟೊಮೆಟೊ, ಚಕ್ಕೆ, ಲವಂಗ ಮತ್ತೆ ಗೋಡಂಬಿ ಇಷ್ಟನ್ನು ಹಾಕೊಂಡು ಮತ್ತೆ ಸ್ವಲ್ಪ ಹೊತ್ತು ನೀಟಾಗಿ ಹುರ್ಕೊಳ್ಳೋಣ. ಗೋಡಂಬಿ ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ ಅಷ್ಟೇನೆ. ಡೈಲಿ ಯೂಸ್ ಮಾಡೋದು ಬೇಡ. ಸೊ ಕೆಲವ್ರಿಗೆ ಕೊಲೆಸ್ಟ್ರಾಲ್ ಇರೋರಿಗೆ ಅದು ಜಾಸ್ತಿ ಆಗುತ್ತೆ, ಅವಶ್ಯಕತೆ ಇಲ್ಲ. ಸೊ ನೋಡಿ, ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ನಾನು ಕರಿಬೇವು ಸೊಪ್ಪು ಎಲ್ಲ ಮಸಾಲೆ ರುಬ್ಬಬೇಕಾದ್ರೆ, ಯಾವುದೇ ರೀತಿ ಮಸಾಲೆ ರುಬ್ಬಬೇಕಾದ್ರೆ, ಚಟ್ನಿ ರುಬ್ಬಬೇಕಾದ್ರೂ ಹಾಕ್ಕೋತೀನಿ. ಕಾರಣ ಏನಂದರೆ, ಸೊ ಮಕ್ಕಳು ಎಲ್ಲರ ಮನೆಗಳಲ್ಲೂ ಆಲ್ಮೋಸ್ಟ್ ಕರಿಬೇವು ಸೊಪ್ಪು ತೆಗೆದು ಪಕ್ಕಕ್ಕೆ ಇಡ್ತಾರೆ, ತಿನ್ನಲ್ಲ. ಸೊ ಕರಿಬೇವು ಸೊಪ್ಪು ನಿಮ್ಗೆ ಗೊತ್ತಿರೋ ಹಾಗೆ ಕಣ್ಣಿಗೆ ಮತ್ತು ಹೇರ್ಸ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಸೊ ಈ ಥರ ರುಬ್ಬಕ್ಕೆ ಹಾಕ್ಕೊಂಡ್ರೆ ಸೊ ಅದು ಅವರಿಗೆ ಅದು ಆ ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎತ್ತಿ ಸೈಡ್ಗೆ ಇಟ್ಟಿರ್ತಾರೆ ಅಷ್ಟೇನೆ. ಅದು ಮಕ್ಕಳೆಲ್ಲ ದೊಡ್ಡವರೇ ತಿನ್ನಲ್ಲ ಕೆಲವರು. ಸೊ ಹಾಗಾಗಿ ಈ ಥರ ಮಾಡಿಬಿಟ್ರೆ ಸೊ ಎಲ್ಲ ರೀತಿ ಪೌಷ್ಟಿಕಾಂಶನೂ ನಮ್ಗೆ ಸೇರುತ್ತೆ. ನೋಡಿ, ಅದು ಫ್ರೈ ಆಗಿದೆ, ಸೈಡ್ಗೆ ಇಟ್ಕೊಳ್ಳೋಣ. ಮತ್ತು ಈಗ ಕಡಾಯಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸೊ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಬೆಣ್ಣೆನ ನೀಟಾಗಿ ಕರಗಿಸ್ಕೊಳ್ಳೋಣ. ಮನೇಲಿ ಮಾಡಿರೋ ಬೆಣ್ಣೆ ಇದ್ದರೆ ಇನ್ನೂ ಒಳ್ಳೆಯದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಮನೇಲಿ ಮಾಡಿರೋ ಬೆಣ್ಣೆ ಆಲ್ರೆಡಿ ತುಪ್ಪ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಅಮೂಲ್ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಬೆಣ್ಣೆ ಬಿಸಿಯಾಗಿ ಕರಗಿದೆ ಚೆನ್ನಾಗಿ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸೊ ಬಾಡಿಸ್ಕೊಳ್ಳೋಣ. ನೀಟಾಗಿ ತಿರುಗಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಜೀರಿಗೆ ಹಸಿ ವಾಸನೆ ಹೋಗಿ ಘಮ ಬರ್ತಾ ಇರುತ್ತೆ, ಎಣ್ಣೆ ಅಥವಾ ಬೆಣ್ಣೆಯಲ್ಲೋ ಅಥವಾ ತುಪ್ಪದಲ್ಲೋ ಕರಗಿಸಿದ್ರೆ. ಸೊ ಆ ಥರ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. ಅದ್ರ ಜೊತೆಗೆ ಈಗ ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮ್ ಹಾಕ್ಕೊಂಡು ನೀಟಾಗಿ ತಿರುಗಿಕೊಂಡು ಸ್ವಲ್ಪ ಅರಿಶಿನ, ಉಪ್ಪು ಕೂಡ ಹಾಕ್ಕೊಳ್ತೀನಿ ಇದೇ ಟೈಮಲ್ಲಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ, 1/4 ಚಮಚದಷ್ಟು, ನೋಡಿ ಅಷ್ಟೇ ಸಾಕು. ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ನಾನು ಹೆಚ್ಚಿಗೆ ಕಲ್ಲುಪ್ಪೇ ಯೂಸ್ ಮಾಡ್ತೀನಿ, ಪುಡಿ ಉಪ್ಪು ಯೂಸ್ ಮಾಡಲ್ಲ ಅಂತಲ್ಲ. ಕಲ್ಲುಪ್ಪು ಹಾಕೋಕ್ಕಾಗದೇ ಇರೋ ಅಂಥ ಐಟಮ್ಸಿಗೆ ಮಾತ್ರ ಪುಡಿ ಉಪ್ಪು ಯೂಸ್ ಮಾಡ್ತೀನಿ. ಸೊ ಬಟ್ ರೇರು, ಕಲ್ಲುಪ್ಪೇ ಜಾಸ್ತಿ ಯೂಸ್ ಮಾಡೋದು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಲಾಸ್ಟಿಗೆ ಹಾಕ್ಕೊಳ್ಳೋಣ, ತೀರಾ ಸಾಫ್ಟ್ ಆಗೋದು ಬೇಡ ಕ್ಯಾಪ್ಸಿಕಮ್ಮು. ಸೊ ಹಂಗಾಗಿ ಕ್ಯಾಪ್ಸಿಕಮ್ಮು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ನೋಡಿ,
ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಏನೇ ಅಡುಗೆ ಮಾಡಿದ್ರೇನು ಪ್ರೀತಿಯಿಂದ ಮಾಡಿಕೊಟ್ರೆ ಖಂಡಿತ ಅದು ರುಚಿಯಾಗಿ ಬಂದೇ ಬರುತ್ತೆ. ನಾವು ಏನು ಮಾಡ್ತೀವಿ, ಯಾರಿಗೋಸ್ಕರ ಮಾಡ್ತೀವಿ ಅದು ಮುಖ್ಯ ಆಗಲ್ಲ. ನಾವು ಮಾಡೋದನ್ನು ತುಂಬ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಮಾಡೋ ಅಡುಗೆ. ನೋಡಿ ಈಗ ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು ಒಂದು ಟೀ ಸ್ಪೂನಷ್ಟು, ಕೊರಿಯಂಡರ್ ಪೌಡರು ಒಂದು ಟೇಬಲ್ ಸ್ಪೂನಷ್ಟು. ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ವ್ಯತ್ಯಾಸ ಇದೆಯಲ್ವಾ, ಸೊ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹೆಚ್ಚಿಗೆ ಖಾರನೂ ಬೇಡ, ಮಸಾಲೆನೂ ಹೆಚ್ಚಿಗೆ ಬೇಡ. ಅಂದರೆ ನಾನು ಹಾಕ್ಕೊಂಡಿರೋಷ್ಟು, ಸೊ ಈಗ ಒಂದು ಪಾಕೆಟ್ ಮಶ್ರೂಮ್ ಏನು ಬರುತ್ತಲ್ವ, ಅದು ಅಷ್ಟು ಮಶ್ರೂಮ್ಗೆ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟು ತೊಗೊಳ್ಳಿ. ನಿಜವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈಗ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋಣ. ಏನು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವೋ ತಣ್ಣಗಾಗಿದೆ, ಸೊ ಅದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ಫಸ್ಟ್ ನುಣ್ಣಕ್ಕೆ ರುಬ್ಕೊಂಡು ನೋಡಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಕೊಳ್ಳೋಣ. ನೀರು ಹಾಕ್ತಾನೆ ಫಸ್ಟ್ ಒಂದು 2 ರೌಂಡ್ ಹಾಕೋತೀನಿ, ಯಾಕಂದರೆ ನೀರು ಹಾಕಿದ್ರೆ ಆಲ್ಮೋಸ್ಟ್ ಹೆರ್ಚುತ್ತೆ ಫಸ್ಟಿಗೆ ಹಾಕಿದ್ರೆ. ಸೊ ನೋಡಿ ಒಂದು 2 ರೌಂಡ್ ಮಾಡಿಸ್ಕೊಂಡು ಮತ್ತೆ ಈಗ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅಗೈನ್ ಮತ್ತೆ ನುಣ್ಣಕ್ಕೆ ರುಬ್ಕೊಂಡು ನೋಡಿ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ ಸೂಪರ್ ಇದೆಯಲ್ವಾ. ಸೊ ಈಗ ನಮಗೆ ನೀರೇನು ಹಾಕೋದು ಬೇಡ, ಮಸಾಲೆನೂ ಜಾಸ್ತಿ ಬೇಡ, ಜಸ್ಟ್ ಪಲ್ಯದ ಥರ ಯೂಸ್ ಮಾಡ್ತೀವಿ ಅಂದರೆ ಇಷ್ಟೇ ಸಾಕು, ಇನ್ನೇನು ಬೇಡ. ಇಷ್ಟನ್ನೇ ನೀವು ನಿಜವಾಗ್ಲೂ ಸೈಡಿಗೆ ರೈಸ್ ಜೊತೆ ಸೈಡ್ಸ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಗ್ರೇವಿ ಥರ ಬೇಕು ಅನ್ನಕ್ಕೋ ಅಥವಾ ಚಪಾತಿಗೋ ಇಡ್ಲಿಗೂ ಹಾಕ್ಕೊಂಡು ತಿಂತೀವಿ ಅಂತ ಹೇಳಿದ್ರೆ ಸೊ ಈ ಥರನೂ ಯೂಸ್ ಮಾಡ್ಬೋದು. ಕೆಲವರಿಗೆ ಇಡ್ಲಿಗೂ ಇಷ್ಟಪಡ್ತಾರೆ. ಸೊ ನಮ್ಮ ಮನೇಲಿ ಅನ್ನಕ್ಕೆ ಬೇಕಾಗುತ್ತೆ ಗ್ರೇವಿ, ಹಂಗಾಗಿ ನಾನು ಸ್ವಲ್ಪ ನೀರು ಸಹನೂ ಹಾಕ್ತೀನಿ. ಬೇಡ ಅನ್ನೋರು ಚಪಾತಿಗೆ ಅಂತ ಹೇಳೋರು ನೀರು ಬೇಕಾಗಿಲ್ಲ. ನೀವು ಮಸಾಲೆ ಏನು ಹಾಕ್ತಾರೆ ಇಷ್ಟೇ ಸಾಕು. ಇಷ್ಟನ್ನೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ನಾನು ಅನ್ನ ಮಾಡಿದ್ದೀನಿ, ಸ್ವಲ್ಪ ಅನ್ನಕ್ಕೂ ಗ್ರೇವಿ ಬೇಕಾಗಿರೋದ್ರಿಂದ ಈಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳೋಣ. ಯಾಕಂದರೆ ಮಸಾಲೆ ಎಲ್ಲ ಇರುತ್ತಲ್ವಾ, ಸೊ ಅದೇ ಜಾರ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಹಾಕ್ಕೊತೀನಿ. ನೋಡಿ ನಾನು ಮಾಡ್ತಾ ಇರೋ ರೀತಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಖಂಡಿತ ನಾನು ಅದನ್ನು ಇಂಪ್ರೂವೈಸ್ ಮಾಡ್ಕೊತೀನಿ, ತಿದ್ಕೋತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಗೊತ್ತಿರೋ ಎಲ್ಲ ರೀತಿ ಅಡುಗೆಗಳನ್ನು ಖಂಡಿತ ಡೈಲಿ ಒಂದು ಅಡುಗೆನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ತಿದ್ಕೊಳ್ತೀನಿ, ಕಾಮೆಂಟ್ ಮಾಡಿ. ನೋಡಿ ಈಗ ನೋಡ್ಕೊಳ್ಳೋಣ ಟೇಸ್ಟು, ಉಪ್ಪು ಏನಾದರೂ ಕಡಿಮೆ ಇದೆಯಾ ಅಂತ ಹೇಳಿ. ಉಪ್ಪು ಅಥವಾ ಖಾರ ಬೇಕಾದವರು ಈ ಟೈಮಲ್ಲಿ ಹಾಕ್ಕೊಳ್ಳಿ. ನನಗೆ ಆಗಲೇ ಉಪ್ಪು ಕಡಿಮೆ ಹಾಕಿದ್ನಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಿದೆ, ಸೊ ಹಾಗಾಗಿ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ 2 to 3 ಮಿನಿಟ್ಸ್ ಇದನ್ನು ಕುದಿಯಕ್ಕೆ ಬಿಡೋಣ. ಇದು ಕುದಿಯೋಷ್ಟರೊಳಗಡೆ ನಾವು ಸ್ವಲ್ಪ ಹಿಟ್ಟು ಕಲಿಸ್ಕೊಳ್ಳೋಣ, ಗೋಧಿ ಹಿಟ್ಟು ಚಪಾತಿಗೋಸ್ಕರ. ನೋಡಿ ನಾನೊಂದು ಅರ್ಧ ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಸೊ ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕೆಲವರೆಲ್ಲ ಹಸಿಟ್ಟು ಮತ್ತು ಉಪ್ಪು ಎಣ್ಣೆ ಇದೆಲ್ಲ ಫಸ್ಟೇ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಎಷ್ಟೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಿದ್ದ. ಬಟ್ ನನಗೆ ಆ ಥರ ಅಭ್ಯಾಸ ಇಲ್ಲ, ಇದು ನನ್ನ ಅಮ್ಮನ ಕಡೆಯಿಂದ ಕಲ್ತಿದ್ದು. ಅವರು ಇದೇ ರೀತಿ ಮಾಡ್ತಾಯಿದ್ರು. ಸೊ ಹಂಗಾಗಿ ನನಗೂ ಇದೇ ಅಭ್ಯಾಸ ಆಗಿಬಿಟ್ಟಿದೆ. ರೆಗ್ಯುಲರಾಗಿ ಈ ಥರ ಮಾಡಿ ಮಾಡಿ ಇದೇ ರೀತಿ ಅಭ್ಯಾಸ ಆಗಿದೆ. ನೋಡಿ ನಾನು ಈ ಥರ ಮಾಡ್ಕೊತೀನಿ. ಫಸ್ಟು ನೀರು ಹಾಕ್ಕೊಂಡು 1 ಸ್ಪೂನು ಅಥವಾ ಈ ಜಾಮು ಬಟರು ಎಲ್ಲ ಸ್ಪ್ರೆಡ್ ಮಾಡ್ತಾರಲ್ವ, ಸೊ ಅದರಲ್ಲಿ ನೀಟಾಗಿ ಕಲಿಸ್ಕೊತಿದ್ದೀನಿ. ನೋಡಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟೇ ಕೈ ಹಾಕಿ ಕಲಿಸಿದ್ರೆ ಚೆನ್ನಾಗಿ ಅಂಟ್ಕೊಬಿಡುತ್ತೆ. ಸೊ ಆ ಥರ ನನಗೆ ಕಲ್ಸೋಕ್ಕೆ ಇಷ್ಟ ಇಲ್ಲ, ಬೆರಳುಗಳೆಲ್ಲ ತುಂಬ ಮಾಡಿಕೊಂಡು. ಸೊ ಇದು
ಬೆಸ್ಟ್ ಈ ಥರ ಮಾಡ್ಕೊಳ್ಳೋದ್ರಿಂದ. ಈಗ ನೀಟಾಗಿ ಕೆಳಗಡೆ ಎಲ್ಲ ಸ್ವಲ್ಪ ಹಸಿಟ್ಟಿರುತ್ತಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಕೆಳಗಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಬೇಕಾದರೆ ನಿಮಗೆ ಇನ್ನೂ ಸ್ವಲ್ಪ ಹಸಿಟ್ಟು ಬೇಕು ಅಂತ ಅನಿಸಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನ್ ಏನು ಗೊತ್ತಾ, ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ನಾವು ನೀಟಾಗಿ ನಾದ್ಕೋಬೇಕು. ಚೆನ್ನಾಗಿ ಎಷ್ಟೊತ್ತು ನಾದುತ್ತೀವೋ ಚಪಾತಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಈಗ. ಮತ್ತು ನಾನು ಎಣ್ಣೆ ಚಪಾತಿ ಸುಡಬೇಕಾದ್ರೆ ಹಾಕ್ಕೊಳ್ಳಲ್ಲ. ಈಗ ಎಷ್ಟು ಹಾಕ್ಕೋತೀನೋ ಅಷ್ಟೇ ಎಣ್ಣೆನೇ. ನೋಡಿ ನೀಟಾಗಿ ನಾದ್ಕೊಳ್ಳೋಣ. ಚಪಾತಿ ಎಲ್ಲ ನಾವು ಹಿಟ್ಟು ಕಲಿಸ್ಕೊಳ್ಳೋದ್ರ ಮೇಲೇ ಇರುತ್ತೆ. ನಾವು ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಮತ್ತು ನೀವು ಮಾರ್ನಿಂಗ್ ಮಾಡಿದ್ರೆ ಕೂಡ ಈವ್ನಿಂಗ್ವರೆಗೂ ಇರುತ್ತೆ ಆ ಚಪಾತಿ ಹಾಗೇನೆ. ನಾವು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರಿ ಮತ್ತು ಚಪಾತಿ ಕೆಲವೊಂದು ಟೈಮ್ ಚಪಾತಿ ಸುಡಬೇಕಾದ್ರೆ ಎಣ್ಣೆ ಹಾಕಿದ್ರೆ ಕೂಡ ಗಟ್ಟಿ ಆಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಚಪಾತಿ ಸುಡಬೇಕಾದ್ರೆ ಎಣ್ಣೆ ಹಾಕಬೇಡಿ. ನಿಮಗೆ ಈ ರೀತಿ ಕಲಿಸ್ಕೊಳ್ಳಲ್ಲ ಅಂದರೆ ನೀವು ಯಾವ ರೀತಿ ಕಲಿಸ್ಕೊತೀರೋ ಅದೇ ರೀತಿಯೇ ಕಲಿಸ್ಕೊಳ್ಳಿ. ಆದರೆ ಚಪಾತಿ ಸುಡಬೇಕಾದ್ರೆ ಎಣ್ಣೆ ಹಾಕ್ಕೋಬೇಡಿ. ಆಗ ಅಷ್ಟು ತಿಂತೀವಿ ಇವಾಗಲೇ ಮಾಡಿ ಇವಾಗಲೇ ತಿಂತೀವಿ ಅನ್ನೋಗಿದ್ರೆ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ. ಈಗ ಲಂಚ್ಗೆ ಬಾಕ್ಸ್ ತೊಗೊಂಡು ಹೋಗ್ತೀವಿ ಅಂತ ಹೇಳೋಂಗಿದ್ರೆ ಎಣ್ಣೆ ಹಾಕಬೇಡಿ, ಗಟ್ಟಿ ಆಗಿಬಿಡುತ್ತೆ. ನೋಡಿ ಈಗ ಚಪಾತಿ ಕಲಿಸ್ಕೊಂಡು ಆಗಿದೆ. ನಾನು ಸೈಡಿಗೆ ಇಟ್ಕೊಂಡು ಗ್ರೇವಿ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಗ್ರೇವಿ ಸೂಪರಾಗಿ ಬಂದಿದೆ, ಕುದೀತಾ ಇದೆಯಲ್ಲ ಆ ಘಮ ಮಸ್ತಾಗಿದೆ. ಈಗ ಒಂದೆರಡು ಸ್ಪೂನ್ ಅಷ್ಟು, 2 ಸ್ಪೂನ್ ಇನ್ನೂ ಸ್ವಲ್ಪ ಕಡಿಮೆ, ಒಂದು ಟೀ ಸ್ಪೂನ್ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಸೊ ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಅದಾದಮೇಲೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮೇಲೆ, ಇನ್ನೂ ಸೂಪರಾಗಿರುತ್ತೆ. ಈಗ ನೋಡಿ ಹೆಂಚಿಟ್ಕೊಂಡು ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಹೆಂಚು ತೊಳೆದು ಇಟ್ಕೊಂಡಿದ್ದೀನಿ, ಎಣ್ಣೆ ಅಲ್ಲ ಅದು. ನೋಡಿ ಇಲ್ಲಿ ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನಿಜ ಒಂದು 5 ಮಿನಿಟ್ಸ್ ಸೈಡ್ಗೆ ಇಟ್ಟಿದ್ದೇನೋ ಅಷ್ಟೇನೆ, 5 ಮಿನಿಟ್ಸಲ್ಲಿ ಅಷ್ಟು ಸಾಫ್ಟ್ ಆಗಿದೆ ಅದು. ನೋಡಿ ಈಗ ಉಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊತೀನಿ. ನೋಡಿ ಚಪಾತಿ ನಾವೆಷ್ಟು ಸಾಫ್ಟಾಗಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಲಟ್ಸೋದಕ್ಕೆ, ಕಷ್ಟಪಡೋಷ್ಟೇ ಇಲ್ಲ. ಸೊ ಲಟ್ಟಣಿಗೆ ಇಟ್ಕೊಂಡು ಸುಮ್ಮನೆ ತೀಡ್ಕೊಂಡು ಹೋಗ್ತಿದ್ರೆ ಸಾಕು, ಎಷ್ಟು ಬೇಕಾದರೂ ಅಗಲ ಬೇಕಾದರೂ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆಯಾ ಅಂದರೆ ಸುಮ್ಮನೆ ಉಜ್ಕೊಂಡು ಹೋಗ್ತಾ ಇರೋದು, ಎಷ್ಟು ತೆಳ್ಳಕ್ಕೆ ಬೇಕಾದರೂ ಆಗುತ್ತೆ ಇದು. ಅಷ್ಟು ಚೆನ್ನಾಗಿದೆ ನೋಡಿ ಚಪಾತಿ ಹಿಟ್ಟು. ನನಗೆ ಅಡುಗೆ ಮಾಡಿ ಬಡಿಸೋದಂದರೆ ತುಂಬ ಇಷ್ಟ. ನಿಮಗೆ ಅಡುಗೆ ಮಾಡೋಕ್ಕೆ ಇಷ್ಟನಾ ಅಥವಾ ಇಲ್ಲ ಕಮೆಂಟ್ ಮಾಡಿ. ನಾವೇನು ಮಾಡಿದ್ರೇನು ಪ್ರೀತಿಯಿಂದ ಮಾಡಬೇಕು, ಅದನ್ನು ಮಾತ್ರ ಹೇಳ್ತೀನಿ ನಾನು. ನಾವೇನೇ ಮಾಡಿದ್ರೇನು ಪ್ರೀತಿಯಿಂದ ಮಾಡಿಕೊಟ್ರೆ ಖಂಡಿತ ರುಚಿನೇ ಬರುತ್ತೆ, ಇಷ್ಟನೂ ಆಗುತ್ತೆ. ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ. ಮೇಯ್ನು ನಾವು ಮಾಡೋ ಅಡುಗೆ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕಲ್ವಾ, ಸೊ ಅಪ್ಪ ಖುಷಿ ಆಗಿಬಿಡುತ್ತೆ. ಚೆನ್ನಾಗಿದೆ ಅಡುಗೆ ಅಂದರೆ. ಅದಕ್ಕಿಂತ ಏನು ಬೇಕಾಗಿಲ್ಲ ಅಡುಗೆ ಮಾಡೋರಿಗೆ. ಮೇಯ್ನು ಅಡುಗೆ ಮಾಡ್ತಾ ಇದ್ದೀವಂದರೆ ನಮ್ಮ ಅಡುಗೆನ ಒಪ್ಕೋಬೇಕು ಅನ್ನೋ ಫೀಲ್ ಇರುತ್ತೆ ಅಷ್ಟೇ. ನಾವು ಮಾಡ್ತಿದ್ದೀವಲ್ಲಪ್ಪ ಮಾಡಬೇಕಲ್ಲ, ಈ ಟೈಮ್ ಅಡುಗೆ ಮಾಡಿಬಿಡೋಣ ಮುಗ್ದೋಗುತ್ತೋ ಅಂತ ಕಷ್ಟಕ್ಕೆ ಅಡುಗೆ ಮಾಡಬಾರ್ದು. ನಿಜವಾಗ್ಲೂ ಇಷ್ಟಪಟ್ಟು ಅಡುಗೆ ಮಾಡಬೇಕು, ಆವಾಗ ಖಂಡಿತ ರುಚಿ ಬರುತ್ತೆ ನಿಜವಾಗ್ಲೂ. ನನಗಂತೂ ಅಡುಗೆ ಮಾಡಿ ಬಡಿಸೋದಂದರೆ ತುಂಬಾ ಇಷ್ಟ. ಮನೆಗೆ ಯಾರೇ ಬರಲಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿಸಿನೇ ಕಳಿಸ್ತೀನಿ ನಾನು ಅವರಿಗೆ. ನಾವು ಹೋಗ್ಬೇಕಾದ್ರೆ ಏನೂ ಹಾಕ್ಕೊಂಡು ಹೋಗಲ್ಲ ಕಣ್ರಿ. ಮೇಯ್ನು ಹೊಟ್ಟೆ ತುಂಬ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಆರೋಗ್ಯ ಫಸ್ಟ್ ಇಷ್ಟು. ಸೆಕೆಂಡ್ರಿ ಆಸ್ತಿ ಅಂತಸ್ತು ಒಡವೆ ಏನಿರುತ್ತೋ ಅದೆಲ್ಲನೂ ಫಸ್ಟ್ ಇಷ್ಟನ್ನ ಕಾಪಾಡಿಕೊಂಡ್ರೆ ಆಮೇಲೆ ತಾನಾಗೆ ಎಲ್ಲನೂ ಕಷ್ಟಪಟ್ಟು ದುಡಿದ್ರೆ ಎಲ್ಲನೂ ಬರುತ್ತೆ. ಫಸ್ಟ್ ನಮ್ಮ ಆರೋಗ್ಯ, ಸೊ ಎಲ್ಲದನ್ನು ನೋಡ್ಕೋಬೇಕು. ಮೇಯ್ನ್ ಒಳ್ಳೆ ಊಟ ಮಾಡಿ, ಆದಷ್ಟು ಹೋಟೆಲ್ಸಲ್ಲಿ ತಿನ್ನೋದು ಕಡಿಮೆ ಮಾಡಿ. ಹಾಗಂತ ನಾವೇನು ಹೋಟೆಲಲ್ಲಿ ತಿನ್ನಲ್ಲ ಅಂತ ಹೇಳ್ತಿಲ್ಲ. ಸಮ್ ಸಿಚುವೇಶನಲ್ಲಿ ಇವಾಗ ಹೋಟೆಲಲ್ಲಿ ತಿನ್ನಲೇಬೇಕು ಅನ್ನೋ ಸಿಚುವೇಶನ್ ಇದ್ದರೆ ಮಾತ್ರ ನಾವು ಹೋಟೆಲ್ಗೆ ಹೋಗ್ತೀವಿ, ಇಲ್ಲ ಅಂದರೆ ಹೋಟೆಲ್ಗೆ ಹೋಗಲ್ಲ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ನೀಟಾಗಿ ಒಂದು ಹಿಡಿಯಲ್ಲಿ ಮಡಚಿ ಇಟ್ಕೋಬೋದು, ಅಷ್ಟು ಸಾಫ್ಟಾಗಿದೆ ನೋಡಿ. ಮತ್ತೆ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಯಜಮಾನ್ರಿಗೆ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡಿ ಅವ್ರಿಗೆ ಕಳಿಸಿ ಅದಾದಮೇಲೆ ಮಕ್ಕಳಿಗೆ ಮಾಡಿಕೊಡ್ತೀನಿ.
ಸೊ ನನಗೆ ರೆಗ್ಯುಲರಾಗಿ ಚಪಾತಿ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ವೀಕ್ಲಿ ನಮ್ಮ ಮನೇಲಿ 1 ಡೇ ಅಥವಾ 2 ಡೇ ಇರಲ್ಲ ಅಷ್ಟೇ. ರೆಗ್ಯುಲರಾಗಿ ಚಪಾತಿ ಇದ್ದೇ ಇರುತ್ತೆ. ನನ್ನ ಮಗಳು ರೈಸ್ ಐಟಮ್ಸ್ ತಿನ್ನಲ್ಲ, ಹಾಗಾಗಿ ಚಪಾತಿ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅವಳಿಗೋಸ್ಕರ ಆದರೂ ಚಪಾತಿ ಮಾಡೇ ಮಾಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾಡಿ ನೋಡಿ, ನಾನು ಹೇಗೆ ಮಾಡಿದ್ದೀನೋ ಈ ಪ್ಯಾಟ್ರನಲ್ಲಿ ಮಾಡಿ ನೋಡಿ ಮಶ್ರೂಮ್ ಕರಿ ಚಪಾತಿ. ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ಸೊ ನನಗೆ ಅವಾಗ ಗೊತ್ತಾಗುತ್ತಲ್ವಾ ಕಾಮೆಂಟ್ಸ್ ನೋಡಿದ್ರೆ. ಓಕೆ, ಏನಾದರೂ ನಾನು ಇದರಲ್ಲಿ ಇಂಪ್ರೂವೈಸ್ ಮಾಡ್ಕೋಬೇಕಾ ಅಥವಾ ಏನಾದರೂ ಮಿಸ್ಟೇಕ್ ಮಾಡಿದ್ದೀನಾ? ಸೊ ಕಮೆಂಟ್ ಮಾಡಿದ್ರೆ ಅಲ್ವಾ ನಮಗೂ ಅರ್ಥ ಆಗುತ್ತೆ. ಸೊ ನಾನು ಮಾಡ್ತಾ ಇರೋದು ನಿಮ್ಗಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ. ಮನೇಲಿ ನಾನು ಮಾಡಿರೋ ರೀತಿ ಅಡುಗೆ ಮಾಡಿ ನೋಡಿ, ಕಾಮೆಂಟ್ ಮಾಡಿ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ಖಂಡಿತ ಚೆನ್ನಾಗಿ ಬರುತ್ತೆ ಅಂತಲೇ ಅಂದ್ಕೊಳ್ತೀನಿ. ನೋಡೋಣ ಯಾರಾದರೂ ಕಾಮೆಂಟ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಸೊ ನೋಡಿ ಚಪಾತಿ ಮಾಡಿ ಆಗಿದೆ ಆಲ್ರೆಡಿ. ಬಾಕ್ಸಿಗೆ ಎಷ್ಟು ಬೇಕೋ, ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಬಾಕ್ಸ್ ಕೊಟ್ಟು ಮಕ್ಕಳಿಗೆ ಕೊಡೋಣ, ಏನು ಹೇಳ್ತಾರೋ ನೋಡೋಣ ಮಕ್ಕಳು. ನೋಡಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ಸೊ ದೊಡ್ಡವ್ರಿಗೆ ಕೊಟ್ಟಿದ್ದೀನಿ, ಈಗ ಚಿಕ್ಕವರಿಗೆ ಕೊಡೋಣ.